ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳಿದ್ದಲ್ಲಿ ಖಂಡಿತವಾಗ್ಲೂ ಚಿಂತೆ ಮಾಡಬೇಡಿ, ನೀವು ಅಕ್ಷಯ ವೃಕ್ಷವನ್ನ ಬರ್ಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮಗೆ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಸರಳವಾಗಿರುವಂತಹ ರೆಮಿಡೀಸ್, ಪರಿಹಾರಗಳನ್ನ ತಿಳಿಸ್ಕೊಡುವಂತ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ನಾವು ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳ, ಇತ್ತೀಚೆಗೆ ಒಂದು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಮಾಡಿದಂತಹ ಪೂಜೆ ನಮ್ಗೆ ಸಂಕಲ್ಪ ಸರ್ವಬಾಧ ನಿವಾರಣ ಅಷ್ಟೈಶ್ವರ್ಯ ಪ್ರಾಪ್ತಿ ಅಂತ. ಸೊ ಈ ರೀತಿ ಒಂದು ಮಾಡಿದಾಗ ನಮ್ಮಲ್ಲಿರುವಂತ ಸಮಸ್ಯೆಗಳು ಎಲ್ಲ ಹೋಗಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗಿ ನಮ್ಮ ಒಳಿತಿಗಾಗಿ ಅಂತ ಮಾಡಿದ್ರು. ಸರ್ವಬಾಧ ನಿವಾರಣ ಅಷ್ಟೈಶ್ವರ್ಯ ಪ್ರಾಪ್ತಿ ಸಂಕಲ್ಪದಲ್ಲಿ ಮಾಡಿದಾಗ ಇದು ನಮಗೂ ಒಂಥರ ಖುಷಿ ಆಯ್ತು ಕೇಳಿದಾಗ. ಸೊ ಇದೇ ತಾನೇ ಬೇಕಾಗಿರೋದು, ಯಾವುದೇ ರೀತಿ ಬಾಧೆಗಳು ಬೇಡ, ಎಲ್ಲ ಹೋಗ್ಲಿ, ಅಷ್ಟೈಶ್ವರ್ಯ ನಮಗ್ ಬರ್ಲಿ ಅಂತ. ಇದನ್ನೇ ನಾವೇನಾದ್ರೂ ಈ ತಾಂತ್ರಿಕ ಪದ್ಧತಿನಲ್ಲಿ ಮಾಡ್ಕೊಳ್ಬೋದಾ ಗುರುಗಳೇ? ಇದು ಈ ಒಂದು ಸಮಸ್ಯೆ ತರಕ್ಕೆ ತಾಂತ್ರಿಕ ಪದ್ಧತಿನಲ್ಲಿ ಇದಕ್ಕೇನಾದ್ರೂ ಮಾಡ್ಕೊಳ್ಬೋದಾ, ಹೆಂಗೆ? ಇದ್ರ ವಿಚಾರವಾಗಿ ತಿಳಿಸ್ಕೊಡಿ ಗುರುಗಳು. ಓಂ ವಿಶ್ವಸ್ಮೈ ನಮಃ. ಸಂಕಲ್ಪ ಮಾಡುವಾಗ ಅದೇ ಈ ಯಂತ್ರ, ಮಂತ್ರ, ತಂತ್ರ ಮೂರೂ ಪದ್ಧತಿ. ಈ ಯಂತ್ರ ಅಂದ್ರೆ ಗಂಟೆ ಹೊಡೆಯೋದು ಕೂಡ ಅದು ಯಂತ್ರವೇ. ಅದು ಮಂತ್ರ ಹೇಳುವಂಥದ್ದು, ಅವನ ತಂತ್ರ ಹೇಗೆ ಮಾಡುವಂಥದ್ದು, ಮೂರೂ ಕಂಬೈಂಡ್ ಆಗುತ್ತೆ. ಶುದ್ಧ ಮನಸ್ಸಿನಿಂದ ಮಾಡಿದಾಗ ಸಾತ್ವಿಕ ಪೂಜೆಯೇ ಸಾಕು. ಕೆಲವೊಬ್ಬರಿಗೆ ಕೆಲವೊಂದು ಅವಶ್ಯಕತೆ ಇದೆ. ಈ ರಾಜಕೀಯದ ಸಂದರ್ಭದಲ್ಲಿ ಬಹುಶಃ ನನ್ನ ಬಳಿ ಬರುವಂಥ ಪ್ರತಿಯೊಬ್ಬರಿಗೂ ಅದನ್ನು ಆ ಒಂದು ಪದ್ಧತಿಯನ್ನು ಮಾಡುವಂಥದ್ದು ಉಂಟು. ಅದು ಹೇಗೆ ಅಂದರೆ, ಈ ಹಠ ಜೋಡಿ ಅಂತ ನಾನು ಈಗಾಗಲೇ ತಿಳಿಸಿದ್ದೀನಿ, ನೀವು ಕೇಳ್ತಾ ಇದ್ದೀರಿ. ತಂತ್ರಶಾಸ್ತ್ರ ಅಂತ ಹೇಳಿದಾಗ ಈ ಉತ್ತರ ಭಾರತದ ಮಧ್ಯಪ್ರದೇಶದ ಆ ಕಾಡುಗಳಲ್ಲಿ, ಆ ಕಾಡಲ್ಲಿ ವಾಸ ಮಾಡತಕ್ಕಂಥ ಕೆಲವೊಂದು ಜನಾಂಗ ಇರ್ತಾರೆ. ಅವರು ಅದನ್ನು ತರ್ತಾರೆ. ಕೆಲವೊಂದು ಚಿಕ್ಕದು, ಇನ್ನು ಕೆಲವು ದೊಡ್ಡದು. ಅದು ಬಹಳ ಕಾಸ್ಟ್ಲಿ ಇರ್ತವೆ ಅವೆಲ್ಲ ಕೂಡ. ಅದು ಚಾಮುಂಡಿ ಅವತಾರ ಅಂತ ಕರೀತಾರೆ. ಅದೊಂದು ಬೇರು, ಆ ಎರಡು ಕೈಗಳು ಇದ್ದ ರೀತಿಯಲ್ಲಿ ಇರುತ್ತೆ. ಅದು ಆ ಬೇರು ಅದನ್ನು ನೋಡಲಿಕ್ಕೆ ಒಂದು ರೀತಿ ಭಯಂಕರ ಇರುತ್ತೆ. ಅದನ್ನು ತರುವಂಥದ್ದು. ಅದು 10 ಜೋಡಿ ಅಂತಲೂ ಕರೀತಾರೆ, ಹಠ ಜೋರಿ ಅಂತಲೂ ಕೂಡ ಕರೀತಾರೆ, ಹಠ ಜೋಡಿ ಅಂತಲೂ ಕೂಡ ಕರೀತಾರೆ. ಅಂತ ಹಠ ಜೋಡಿ ಮನೆಗೆ ತಂದ ಆದ್ಮೇಲೆ ಅದನ್ನ ಗಂಗೆಯೊಂದಿಗೆ ಶುದ್ಧೀಕರಿಸಲಿಕ್ಕೆ ಅಂತ ಹೇಳ್ತಾನೆ. ಅಥವಾ ಗಂಗೆಯಲ್ಲಿ ಅಂದ್ರೆ ಗಂಗೆಯಲ್ಲಿ ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನದಿಂಗುರು ಅನ್ನೋ ಮಂತ್ರವನ್ನ ಹೇಳಿ ಆವಾಹನೆ ಮಾಡಿ ಈ ಬೇರನ್ನು ಶುದ್ಧೀಕರಿಸುವಂಥದ್ದು. ಈ ಸಾಸಿವೆ ಎಣ್ಣೆಯಲ್ಲಿ 21 ದಿನ ಇಡಬೇಕಾದ. 21 ದಿನಗಳ ಕಾಲ ಸಾಸಿವೆ ಎಣ್ಣೆಯಲ್ಲಿ ಇಟ್ಟು ಹನುಮಂತನ ಮಂತ್ರವೇ ಪಠಿಸಬೇಕು. ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು. ನಿಮಗೆ ತಾಂತ್ರಿಕದಲ್ಲಿ ಸಿದ್ಧಿಯಾಗಬೇಕು ಅಂತಂದರೆ, ನಾನಿಲ್ಲಿ ಗೌಣ, ಇದು ಎಲ್ಲ ವಿಷಯವನ್ನು ಹೇಳಲಿಕ್ಕೆ ಬರಲ್ಲ, ಗೌಣವಿದು. ನಿಮಗೆ ಏನು ಬೇಕೋ ಅದು ವಶಿತ್ವವಾಗಬೇಕು ಅಂತಂದರೆ, ಅದು ನಿಮ್ಮ ಸಂಮೋಹನ ಒಳಗಾಗಬೇಕಂತಂದರೆ ಆ ಪದ್ಧತಿಯಾಗಿ ಆ ಒಂದು ಸಾಸಿವೆ ಎಣ್ಣೆಯಲ್ಲಿ 21 ದಿನಗಳ ಕಾಲ ನೆನೆಸಿ ಹನುಮಂತನಿಗೆ ಸಂಬಂಧಪಟ್ಟ ಯಾವುದೇ ಮಂತ್ರ ಸುಲಲಿತವಾಗಿ ನೀವು ಆ ಹನುಮಂತನ ಕವಚವನ್ನು ಹೇಳ್ತಿರೋ, ಹನುಮಂತನ ಗದ್ಯವನ್ನು ಹೇಳ್ತಿರೋ, ಹನುಮಾನ್ ಚಾಲಿಸ ಹೇಳ್ತಿರೋ, ಹನುಮಂತನ ಅಷ್ಟೋತ್ರ ಹೇಳ್ತಿರೋ, ಸ್ತೋತ್ರ ಹೇಳ್ತಿರೋ, ಖುಷಿಯಿಂದ ಹೇಳಿ. 21 ದಿನಗಳ ಕಾಲ ಬ್ರಹ್ಮಚರ್ಯವನ್ನು ಪಠಿಸುವ ಮುಖಾಂತರ ಮಾಡಿರಬೇಕು. ಅದಾದ ನಂತರ 1 ದಿನ 2 ದಿನ ಬಿಸಿಲಲ್ಲಿ ಒಣಗಿಸ್ಬೇಕು. ಒಣಗಿಸಿ ಕೆಂಪು ಬಟ್ಟೆಯಲ್ಲಿ ಇಟ್ಕೊಳ್ತಾ ಅದಕ್ಕೆ ಬೆಳ್ಳಿಯದೊಂದು ತುಂಡು ಅದಕ್ಕೆ ಹಾಕಬೇಕು, ಅಥವಾ ಬೆಳ್ಳಿಯದೊಂದು ನಾಣ್ಯ ಅದರ ಜೊತೆಗೆ ಹಾಕಬೇಕು. ಈ ಕೇಸರಿ, ಹನುಮಂತನ ಮುಖಕ್ಕೆ ಬಳಿಯುವಂಥ ಕೇಸರಿಯನ್ನು ಅದರ ಮೇಲೆ ಹಾಕಿರಬೇಕು. ಆಗ ಮಂತ್ರ ಬದಲಾಗತ್ತೆ.
ಓಂ ಐಂ ಕ್ಲೀಂ ಶ್ರೀಂ ಚಾಮುಂಡಾಯೈ ವಿಚ್ಛೇ ಅನ್ನೋ ಮಂತ್ರವನ್ನ ಪಠಿಸ್ತಾ ಬರುತ್ತೆ. ಇದೊಂದು 20 ದಿನಗಳ ಕಾಲ ನಡೆಯುತ್ತೆ. ಹೀಗೆ ಆ ಮಂತ್ರವನ್ನ ಹೇಳ್ತಾ 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 ಖುಷಿಯಾಗಿ ಇಲ್ಲಿ ಮತ್ತೂ ನೀವು ಚಾಮುಂಡಿಗೆ ಸಂಬಂಧಪಟ್ಟಂತ ಮಂತ್ರವನ್ನು ಯಾವುದು ಬೇಕಾದ್ರೂ ಕೂಡ ಹೇಳಿಕೊಡ್ತೀವಿ. ಚಾಮುಂಡಿ ದೇವಿಯ ಗಾಯತ್ರಿಯನ್ನು ಅಥವಾ ಚಾಮುಂಡಿ ದೇವಿಗೆ ಸಂಬಂಧಪಟ್ಟ ಕವಚವನ್ನು, ಸ್ತೋತ್ರವನ್ನು, ಗದ್ಯವನ್ನು, ಪದ್ಯವನ್ನು, ಸಹಸ್ರನಾಮವನ್ನು, ಅಷ್ಟೋತ್ತರವನ್ನು ಪಠಣೆ ಮಾಡ್ತೀರಿ. ಆ ಬೇರನ್ನು ನಿಮ್ಮ ಮುಂದಿಟ್ಟುಕೊಳ್ತಾ ಅದಕ್ಕೆ ಧೂಪ, ದೀಪ, ನೈವೇದ್ಯ, ನೀರಾಜನಗಳನ್ನು ಮಾಡಿಕೊಳ್ತೀರಿ. ಅದಾದ ನಂತರ ನಿಮ್ಮದೇ ಸಂಬಂಧಪಟ್ಟ ಒಂದು ಪೆಟ್ಟಿ, ಆ ಪೆಟ್ಟಿ ಎಲ್ಲೋ ಒಂದು ಕಡೆ ಮೇಲುಕೋಟೆಯಲ್ಲಿರತಕ್ಕಂತಹ ಮಹಾನುಭಾವನಿಗೆ, ಚೆಲುವನಾರಾಯಣನಿಗೆ ಆ ವೈರಮುಡಿಯ ಕಿರೀಟವನ್ನು ಧಾರಣೆ ಮಾಡಲಿಕ್ಕೆ ಒಂದು ಪೆಟ್ಟಿಗೆ ತರ್ತಾರಲ್ಲ, ಹಾಗಿರಬೇಕಾ ಪೆಟ್ಟಿಗೆ. ಅಂದರೆ ಅಷ್ಟೊಂದು ವೈಭವೋಪೇತವಾಗಿ ಕಾಣದಿಲ್ಲವಾದ್ದರಿಂದಲೂ ಕೂಡ, ಅಂದರೆ ಕಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಒಟ್ಟಾರೆ ಸಣ್ಣದಾಗಿದ್ರು ಕೂಡ ಅದನ್ನು ಯಾರೂ ಮುಟ್ಲಿಕ್ಕೆ ಅವಕಾಶ ಇರಬಾರ್ದು. ಅಂತಹ ಪೆಟ್ಟಿಗೆ ಇರಿಸ್ತಕ್ಕಂಥದ್ದು. ಅದು ಕೆಂಪು ಚಂದನದಲ್ಲೊಂದು ಪೆಟ್ಟಿಗೆ ಮಾಡ್ತಾರೆ, ಅಥವಾ ನೀವು ಎಲ್ಲಿಯಾದರೂ ಮಾರ್ಕೆಟ್ ಸಿಗ್ತಕ್ಕಂಥದ್ದು ಆಂಟಿಕ್ ಪೀಸ್ ಬರ್ತದೆ, ಆ ತರಹದ ಪೆಟ್ಟಿಗೆಗಳು ಒಳಗಡೆ ಶುಭ್ರವನ್ನು ಮಾಡಿ ಅರಿಶಿಣದ ನೀರಿಂದ ತೊಳೆದು ಒರೆಸಿ ಕೆಂಪು ಬಟ್ಟೆಯನ್ನು ಹಾಸಿ ಅದರಲ್ಲಿ ಇಡ್ತೀನಿ. ಅಂತಂದರೆ ನಾನು ಅದೇ ಹೇಳೋದು, ನಿಮ್ಮ ಬಳಿ ಇರತಕ್ಕಂಥ ಆಸ್ತಿ ಪಾಸ್ತಿಗೆ ಎಷ್ಟು ಬೆಲೆ ಕೊಡ್ತೀರೋ ಅದರ 10 ಪಟ್ಟು ಅದಕ್ಕೆ ಬೆಲೆ ಕೊಟ್ಟು ಒಂದು ಸಲ ಮುಟ್ಟಿದ್ರೆ ಸಾಕು, ನೀವು ಯಾವುದೋ ಒಂದು ವಿಷಯವನ್ನು ತಿಳ್ಕೊಂಡು ಅಲ್ಲಿಗೆ ಬಡಿಯುತ್ತೆ ಅದು. ಅಂದರೆ ಅದು ಎಷ್ಟು ಮೌನವಾಗಿ ಕೆಲಸ ಮಾಡುತ್ತೆ ಅಂತಂದರೆ, ಹಠ ಜೋಡಿ, ಸಿಆರ್ ಸಿಂಗಿ, ಡೇಟ್ ಪುಟಿಯ ಕೆಲವಿದಾವೆ, ಆ ತರಹದ್ದು ಮಾಡುವಂಥ ಕೆಲಸವನ್ನು ಇದು ಮಾಡಿಕೊಡೋದು, ಖುಷಿಯಿಂದ ಮಾಡಿಕೊಡೋದು. ಇದು ತಂತ್ರಶಾಸ್ತ್ರದ ಪ್ರಕಾರ ಮಾಡುವಂಥ ಪದ್ಧತಿಗಳು. ಅಥವಾ ಗುರುಗಳು ಯಾರಾದರೂ ಇದ್ದು ನಿಮಗೆ ಅದನ್ನು ಆ ಪದ್ಧತಿಯಲ್ಲಿ ಮಾಡಿಕೊಟ್ಟು ಅದನ್ನು ಇಟ್ಕೊಳ್ತೀವಿ ಅಂತಂದರೆ ನಿಮ್ಮ ಕೆಲಸಗಳು ಬರೀ ವಟ ಮಾತಾಡೋದಲ್ಲ, ಅದು ಮಾತಾಡುತ್ತೆ ಅವಾಗ. ಆ ಕೆಲಸದಲ್ಲಿ ಅದು ಮಾತಾಡುತ್ತೆ ಅವಾಗ. ಯಾವುದೋ ಒಂದು ಪೂಜೆಯೇ, ಯಾವುದೋ ಒಂದು ಯಜ್ಞವೋ, ಯಾವುದೋ ಒಂದು ವ್ರತವ ನಮ್ಮನ್ನ ಕೈ ಹಿಡಿದಿಲ್ಲ ಅಂತಂದರೆ ಈ ತಾಂತ್ರಿಕದ ಸ್ಪೀಡ್ ಇರುತ್ತೆ, ಅಷ್ಟೇ ಅದ್ಭುತವಾಗಿ ಅದರ ಕಾರ್ಯವೈಖರಿ ಮಾಡಿಯೇ ತೋರಿಸುತ್ತೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಅಲ್ಲಿ ನಾನು ಆ ಪೂಜೆಯಲ್ಲಿ ಕೂತಾಗ ಅದನ್ನ ಕೇಳಿದಾಗ ಒಂದ್ ರೀತಿ ಖುಷಿ ಆಯ್ತು. ಇದಕ್ಕೇನಾದ್ರೂ ಒಂದು ಸೊಲ್ಯೂಷನ್ ನಿಮ್ಮ ಹತ್ರ ಬಂದ್ರೆ ಖಂಡಿತ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು. ಅದೇ ರೀತಿ ತಾಂತ್ರಿಕ ಪದ್ಧತಿ ಯಾವ ರೀತಿ ಇದೆ, ಹೇಗೆ ನಾವು ಅದನ್ನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ನಮ್ಮೆಲ್ಲರಿಗೂ ತಿಳಿಸ್ಕೊಟ್ರಿ ಗುರುಗಳೇ. ಯಾಕಂದ್ರೆ ಯಾವುದೇ ರೀತಿ ಬಾಧೆಗಳಿರಬಾರ್ದು ನಮಗೆ ಜೀವನದಲ್ಲಿ ಅನ್ನುವಂಥದ್ದೇ ಪ್ರತಿಯೊಬ್ಬರ ಒಂದು ಕನಸಾಗಿರುತ್ತೆ ಅಂತಾನೆ ಹೇಳ್ಬೋದು ಗುರುಗಳೇ. ಮಂತ್ರನೇ ಅಷ್ಟೇ, ಸರ್ವ ಬಾಧಾ ನಿವಾರಣಾರ್ಥಂ ಅಷ್ಟೈಶ್ವರ್ಯ ಸಂಪತ್ ಪ್ರಾಪ್ತಿ ಅಂತ ಆ ಹಠ ಜೋಡಿಗೆ ಇಟ್ಕೊಂಡ್ರೆ ಏನು ನುಣುಚ್ಕೊಳ್ತಾ ಇದ್ರಲ್ಲ ಬಾಧೆಗಳಂತ 108 ಅಂತ ಹೇಳ್ಕೊಡ್ತಿದ್ರಲ್ಲ, ಅವೆಲ್ಲವೂ ನಿವಾರಣೆ ಆಗಿ ಮೌನವಾಗಿ ನಿಮಗೆ ಅಷ್ಟೈಶ್ವರ್ಯದ ದಾರಿ ಬರ್ತಾ ದಿನೇ 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 ಅದು ದೊಡ್ಡದು ಮಾಡ್ತಾ ಬರುತ್ತೆ. ಯಾವುದಕ್ಕೆ? ಆ ಸಂಪತ್ತನ್ನು ನೀವು ಅಂದುಕೊಂಡಿರೋಂಥ ಯಾವ ಐಶ್ವರ್ಯವೋ ಆ ಸಂಪತ್ತಿನ ಕಡೆ ಇದು ದಾರಿ ಮಾಡಿಕೊಡ್ತಾ ಬರುತ್ತೆ. ಅಷ್ಟು ಸಕ್ಸಸ್ಸಲ್ಲಿ ಅದು ಒಂದು ಬಹಳಷ್ಟು ಜನಕ್ಕೆ ಈ ನನ್ನ ಬಳಿ ಹೆಚ್ಚಿನ ವಿಶೇಷತೆ ಅಂತಂದರೆ ಈ ರಾಜಕೀಯದ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಇದನ್ನು ನಾನು ಕೊಟ್ಟಿರುತ್ತೇನೆ ಗೊತ್ತಿಲ್ಲ. ಅವರಿಗೊಂದು ಮಾತು ಹೇಳಿಕೊಡ್ತೇನೆ. ಈ ಜಾರ್ಖಂಡ್, ಮೇಘಾಲಯ ಬಹಳಷ್ಟು ಧರ್ಮದವರು ಕೂಡ ನನ್ನ ಬಳಿ ಬಂದಾಗ ನಾನು ಹೇಳುತ್ತೇನೆ, ಅವ್ರು ಏನಾದರೂ ಸ್ವಲ್ಪ ಕೇರ್ಲೆಸ್ ಮಾಡ್ತಾರೆ ಅಂತಂದರೆ ಅವ್ರ ಮುಖದಲ್ಲಿ ಗೊತ್ತಾಗುತ್ತೆ ನನಗೆ. ಪಕ್ಕಕ್ಕೆ ತೆಗಿಯತ್ಲಾಗ ಇವರನ್ನು ಪಕ್ಕಕ್ಕೆ ಹೋಗಡೆ ತಗೊಳ್ಳೋದು. ಅವರಿಗೆ ಅಷ್ಟು ವೆಯ್ಟು ಅಂದರೆ ಅಷ್ಟು ಶಕ್ತಿ, ಅಷ್ಟೊಂದು ಪ್ರಾಮಾಣಿಕತೆಯಿಂದ ಮಾಡ್ತೀನಿ ಅನ್ನೋರಿಗೆ ಇದು ಕೊಡುವಂಥದ್ದು. ಸಕ್ಸಸ್ ನನಗೆ 2 ಸಲ ಸೋತಿರ್ತೇನೆ, ಅವನು ಗೊತ್ತಿರುತ್ತೆ ಅದು ಏನು ಅಂತ. ಅದಕ್ಕಾಗಿ ಇದು ಇಟ್ಟುಕೊಂಡಾಗ ಆಗುವಂಥ ಚಮತ್ಕಾರವೇ ಬೇರೆ ಇರುತ್ತೆ. ಅಂತಹ ಪವಾಡ ಸದೃಶ್ಯಗಳನ್ನು ಮಾಡಿಕೊಡ್ಬೇಕಾದ್ರೆ ಇದು ಬೇಕು, ಸುಮ್ಮನೆ ಇನ್ಯಾವುದಕ್ಕೂ ಅಂತ ಅಲ್ಲ. ಅದಕ್ಕೆ ಅಷ್ಟೇ ಇದೆ ಆ ತಾಂತ್ರಿಕ ಪದ್ಧತಿಯಲ್ಲಿ. ಆ 21 ದಿನ ಈ ರೀತಿ 21 ದಿನಗಳು 3 ಆಯ್ಕೆ ಬರ್ತವೆ. ಆ ಪದ್ಧತಿಯಲ್ಲಿ ಮಾಡಿದ್ರೆ ಒಟ್ಟಾರೆ ಅದು ಸಿಗಬೇಕು, ಒರಿಜಿನಲ್ ಸಿಗಬೇಕದು. ಸುಮ್ಮನೆ ಏನೇನೋ ಡೂಪ್ಲಿಕೇಟ್ ಇದೆ ಮಾರ್ಕೆಟ್ ಅಲ್ಲಿ. ಆ ಹಠ ಜೋಡ ಸಿಕ್ಕಿದ್ರೆ ಈಗ ನೀವೇಳಿದ್ದು ಅಲ್ಲಿ ಉಲ್ಲೇಖ ಅದಕ್ಕೆ ಸರ್ವಬಾಧಾ ನಿವಾರಣಾರ್ಥಂ ಅಷ್ಟೈಶ್ವರ್ಯ ಪ್ರಾಪ್ತಿ ಒಂದರಲ್ಲೇ. ಇದನ್ನ ಇಟ್ಕೊಂಡ್ರೆ ಬಾಧೆಗಳ ನಿವಾರಣೆ ಆದ್ಮೇಲೆ ಅಷ್ಟೈಶ್ವರ್ಯ ಬರುವಂತದ್ದು ಖಚಿತ.
ಖಂಡಿತ ಗುರುಗಳೇ. ಸೊ ಇಷ್ಟೆಲ್ಲ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಪ್ರತಿ ವಿಡಿಯೋಸ್ ಅಲ್ಲಿ ಕೂಡ ಉಪಯುಕ್ತವಾಗಿರುವಂತಹ ವಿಚಾರಗಳು, ನಮ್ಮ ಒಳಿತಿಗೆ ಏನ್ ಬೇಕು ಅದನ್ನ ತಿಳಿಸ್ಕೊಡ್ತಾ ಬಂದಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋವನ್ನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.